ಹಲೋ ಫ್ರೆಂಡ್ಸ್, ಎಲ್ಲರಿಗೂ ರೈತನ ಮಿತ್ರ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತು ನೋಡ್ಬೋದು ಫ್ರೆಂಡ್ಸ್, ಇದು ಸದಕ್ ನೋಡ್ರಿ. ಇದೇನ್ರಿ ಸದಕ್ ರೀ. ಈ ಸದಕ್ಕೆ ಹೆಂಗೆ ಬಂದೈತಿ, ಹಾಗೆ ಇದಕ್ಕೆ ರೋಗ ಬಿದ್ದಾಯ್ತು ಇಲ್ಲೋದು ಅನ್ನೋದು ಇದೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಬರೋಣ. ಇದು ಯಾವ ಪ್ರೊಸೆಸಿಂಗ್ದಾಗ ಇಷ್ಟ ಹತ್ರ ಬೆಳೆಸು ಅನ್ನೋದು ನೋಡೋಣ ಫ್ರೆಂಡ್ಸ್. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ರೈತರೇ. ನೋಡ್ಬೋದು ಸ್ನೇಹಿತರೆ, ರೈತರೇ, ಇದು ಸದಕ್ ನೋಡ್ರಿ. ಇದು ಯಾವ ರೀತಿ ಬುಡ್ಡಿ ಹಿರಿಯಾದತ್ ನೋಡ್ರಿ. ಈಗ ಹಿಡ್ದೌಟ ಬುಡ್ಡಿ ಹಿರಿಯಾದತ್ರಿ ಅಂದ್ರೆ ವಯಸ್ಸು ಆಗಾಗ ಬಂದೈತೆ ಅಂದಂಗೆ ರೀ. ಬುಡ್ಡಿ ಕಾಣಕ್ಕೆ ಹೈತಾರೆ, ಬೆಳವಣಿಗೆ ಮುಕ್ತಾಯ ಆತ್ರಿ. ಇದ್ರದ್ದು ಬುಡ್ಡಿ ಹಿರಿ ದಗದ ಅಟ್ಟ ನೋಡ್ರಿ. ಇದ್ರದ ಬುಡ್ಡಿ ಹಿರಿ ದಗದ ಅಟ್ಟರಿನ ಸದಕ್ಕೆ ಬೆಳವಣಿಗೆ ಆಗಂಗಿಲ್ಲ ರೀ. ಬುಡ್ಡಿನ ಎತ್ತರಕೈತ್ರಿ ಫ್ರೆಂಡ್ಸ್, ನೋಡ್ಬೋದು. ಈಗ ನೋಡ್ರಿ, ಇದು ಎಲ್ಲಿ ತಕ ಐತೆ ಅಂದ್ರೆ ತೊಡಿ ಮಠ ಐತೆ ನೋಡ್ರಿ. ಇದು ತೊಡಿ ಮಠ ಸದಕ್ಕೆ ಬೆಳೆದೈತೆ ನೋಡ್ರಿ. ಇದು ಹೇಳ್ಬೇಕಂದ್ರೆ ಎಷ್ಟು ಫೂಟಿನ ಸೈಜ್ ನೋಡ್ಬೇಕಾದ್ರೆ 3.5 ಫೂಟ್ ಐತೆ ನೋಡ್ರಿ. ಇದು 3 4 ಫೂಟ್ ತಕ ಸದಕ್ಕೆ ಬೆಳೆದೈತೆ ನೋಡ್ರಿ ಫ್ರೆಂಡ್ಸ್. ಇದು ಈ ಸದಕಿಗೆ ಒಗದ ಮ್ಯಾಲ್ತ ಅಂದ್ರೆ ಬೀಳ್ತೈತೆ ರೀ. ಇದು ಇಷ್ಟು ಹತ್ರ ಆದ್ರೆ ಬೀಳ್ತೈತೆ ತಾರು ರೈತರು. ಕರೆ ಇದು ಎದಕ್ಕೆ ಬಿದ್ದಿಲ್ಲ ಅಂದ್ರೆ ರೆಂಟಿ ಹೊಡೆದ ಬೋದ್ ಕೊರಿದಿರ್ತಿಲ್ಲ ರೀ. ಅದ್ರ ಸಂಬಂಧ ಬೀಳಂಗಿಲ್ಲ ರೀ. ಅಂದ್ರೆ ಗುಮ್ಮಿಗೆ ಹೋಗಿ ಬಿದ್ದಿರ್ತೈತಿ ರೀ. ರೆಂಟಿ ಹೆಂಗೆ ಗುಮ್ಮಿ ಹೊಡಿತಿಲ್ಲ, ಗುಮ್ಮಿಗೆ ಹೋಗಿ ಬೀಜ ಬೀಳ್ತೈತಿ ರೀ. ಇಟ್ಟು ಹತ್ರ ಬೆಳಿಬೇಕಾದ್ರೆ ಕಾರಣ ಅಂದ್ರೆ ಬೀಜ ಗುಮ್ಮಿಗೆ ಹೋಗ್ತಾರ ಫ್ರೆಂಡ್ಸ, ಸ್ಟೇಟಾಗಿ ಬರ್ತೈತೆ ರೀ. ಅಂದ್ರೆ ಬೀಳಂಗಿಲ್ಲ ರೀ. ನಾವು ಅಕಸ್ಮಾತ್ ಮ್ಯಾಲ ಹೋಗಿದೀವ್ರ ದರ ಸಿಗಂಗಿಲ್ಲ ರೀ. ವಾಜ್ಯ ಆಕೈತೆ ರೀ ಮ್ಯಾಲಿಂದು. ಇದೇನೈತಿಲ್ಲ ರೀ, ತಾಪ್ಲಿದ ಅಷ್ಟು ವಾಜ್ಯ ಆಕೈತೆ ರೀ ಫ್ರೆಂಡ್ಸ್. ಇದಷ್ಟು ವಾಜ್ಯ ಆ ಸಂಬಂಧ ಏನು ಮಾಡ್ತೈತೆ ರೀ, ಬೀಳ್ತೈತೆ ರೀ. ಅದೇ ಅಕಸ್ಮಾತ್ ನಾವು ಗುಮ್ಮಿಗೆ ಬೀಜ ಹೋಗಿದೀವ್ರ ತಳದಾಗಿಂತ ಬೇರೆ ರಿಕ್ ಇರ್ತಾವೆ ರೀ. ಬೇರೆ ಏನು ಇರ್ತಾವೆ ರೀ ನೋಡ್ರಿ. ಬೇರೆ ಯಾವ ರೀತಿ ರಿಕ್ ಅದ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಈ ರೀತಿ ರಿಕ್ ಇಲ್ಲಿನೇ ಹೇಳ್ದೈತೆ ರೀ ಫ್ರೆಂಡ್ಸ್. ಅದಕ್ಕೆ ಒಟ್ಟ ಬೆಳಂಗಿಲ್ಲ ನೋಡ್ರಿ. ಇಲ್ಲಿ ಬಾಕ್ಷೂರು ಬೆಳಂಗಿಲ್ಲ ರೀ. ನೋಡ್ರಿ ಅಟ್ಟ ಬಾಕ್ಷೂರು ಹೊಳ್ಳಿ ಹೆಂಗೆ ಯಾವ್ದು ನಿಂದಿರ್ತೈತೆ ನೋಡ್ರಿ ಫ್ರೆಂಡ್ಸ್. ಸದಕ್ಕೆ ಹಿಂಗೆ ಬಾಕ್ಷೂರು ನೋಡ್ರಿ. ನೆಲ ಮಾತ್ರ ಫುಲ್ ಹಸಿ ಐತ್ರಿ. ಹಸಿ ಇದ್ದಾಗ ನೋಡ್ರಿ ಪೂರ ಒತ್ತೀನಿ ರೀ. ನೋಡ್ರಿ ಏನೋ ಒತ್ತನ್ ರೀ. ನೋಡ್ರಿ ಒಟ್ಟ ಬೆಳಂಗಿಲ್ಲ ನೋಡ್ರಿ ಫ್ರೆಂಡ್ಸ್. ಹೇಳ್ಬೇಕಾದ್ರೆ ಸದಕ್ಕೆ ಬೀಳುವಾಲ್ತ್ರಿ. ಎದಕ್ಕಂದ್ರೆ ಗುಮ್ಮಿಗೆ ಬೀಜ ಹೋಗೈತೆ ಅಂದಂಗೆ ರೀ. ನೋಡ್ರಿ ಅಟ ಇನ್ನು ಇದಕ್ಕೆ ನೋಡ್ರಿ ಹೊಡಿ ಹಿರಿಯಾಕ ಚಾಲು ಆಗೈತೆ ನೋಡ್ರಿ. ಅದು ಇಲ್ಲ ಐತೆ ನೋಡ್ರಿ ಹೊಡಿ. ಈಗ ಇನ್ನು ಹೊಡಿ ಹಿರಿಯಾತೈತೆ ರೀ. ಈಗ ಗೊಬ್ಬರ ಉಗ್ದಿವ್ರಿ. ಮೊನ್ನೆ ಒಂದು ಡೋಸ್ ಗೊಬ್ಬರ ಆಗೈತೆ ರೀ. ಯಾವ್ಯಾವ್ದು ಅಂದ್ರೆ ಪೊಟ್ಯಾಸ, ಅಮ್ಯೂನಿಯಂ ಸಲ್ಫೇಟ ನಮ್ಮ ಭೂಮಿಗೆ ಇದ್ರಿಕಿಲ್ರಿ. ಅದ ಕಾಳು ದಮ್ಮ ಆಕೈತೆ ಅಂತೇಳಿ ಉಗ್ದಿವ್ರಿ ಫ್ರೆಂಡ್ಸ್. ನಾವು ನಿಮ್ಮ ಭೂಮಿಗೆ ಯಾವ ಗೊಬ್ಬರ ಬೇಕಲ್ಲ ನೋಡ್ಕೊಂಡು ಹೋಗಿರಿ. ಪೊಟ್ಯಾಸ ಅಮೋನಿಯಂ ಉಗಿದ್ರೆ ಕಾಳ ದಾಡ್ಸಿಲಿ ದಪ್ಪ ಆಕೈತೆ ರೀ ಫ್ರೆಂಡ್ಸ್. ಅಂದ್ರೆ ದಮ್ಮಂಗೆ ಬೆಳಿತೈತೆ ರೀ ಸದಕ್ಕೆ. ಅದರ ಸಂಬಂಧ ಉಗ್ದಿವ್ರಿ. ನೋಡ್ರಿ, ಇದಕ್ಕೆ ಸದಕ್ಕೆ ಹಾಕಿದ ನಂತರ ಒಮ್ಮೆ ಡೋಸ್ ಫಸ್ಟ್ಗೆ ಯೂರಿಯಾ ಉಗ್ದಿವ್ರಿ. ಆ ನಂತರ ಏನು ಮಾಡಿವಿ ಅಂದ್ರೆ ಫ್ರೆಂಡ್ಸ, ಇದಕ್ಕೆ ಹೇಳ್ಬೇಕಾದ್ರೆ ಒಮ್ಮೆ ಟಾನಿಕ್ ಬಿಡ್ದಿವ್ರಿ. ಒಮ್ಮೆ ಟಾನಿಕ್ಕು, ಒಮ್ಮೆ ಯೂರಿಯಾ, ಇನ್ನೊಂದು ಬಂದು ಈಗ ಮೊನ್ನೆ ಪೊಟ್ಯಾಸು. 3ನೇ ಒಟ್ಟಾರಿ. ಇದಕ್ಕೆ 3 ಸಲ ಮಾತ್ರ ಖರ್ಚು ಮಾಡೈತ್ರಿ ಇದು ಸದಕಿಗೆ. ನೋಡ್ರಿ ಸದಕ್ಕೆ ಹೆಂಗೆ ದಾಡ್ಸಿಲಿ ಬಂದೈತೆ ನೋಡ್ರಿ. ಇಷ್ಟು ಹತ್ರ ಸದಕ್ಕೆ ಬೆಳೆದೇ ಇರ್ಕಿಲ್ರಿ. ಆದ್ರೆ ಈ ಸಲ ಬೆಳೆದೈತೆ ನೋಡ್ರಿ. ಇಷ್ಟು ಹತ್ರ ಸದಕ್ಕೆ ಬೆಳೆದೈತೆ ರೀ. 3.5 4 ಫೂಟ್ ನೋಡ್ರಿ ಫ್ರೆಂಡ್ಸ್. ತೊಡಿ ಬಿಡಿಯಾದೈತೆ ರೀ. ತೊಡಿಗೆ ನಡಕ್ಕೆ ಇಲ್ಲಿ ನೋಡ್ರಿ. ನೀರು ನಾವು ಎಷ್ಟು ಬಿಡ್ತೀವಲ್ಲ ಲಿಮಿಟ್ ಮೇಲೆ ಬಿಡ್ಬೇಕ್ರಿ. ಅಂದ್ರೆ ಬೆಳವಣಿಗೆ ವಯಸ್ಸಿನಾಗ ಬತೀಸಿ ಬೆಳಿತೈತೆ ರೀ. ಏನದ ನಾವು ನೀರು ತಪ್ಪಿಸಿ ಇದು ಮಾಡೀವ್ರಿ. ಬೆಳಿತಾರೆ ಸೊಕ್ಕೇರಿ ಬೆಳಿತಾರೆ. ಏನಕತ್ರಿ, ಕಾಳು ಆಗಂಗಿಲ್ಲ ರೀ. ಸೊಕ್ಕೇರಿ ಬೆಳಿತಾರೆ, ಕಾಳು ಆಗೋದಿಲ್ಲ ರೀ ಫ್ರೆಂಡ್ಸ್ ಹೇಳ್ಬೇಕಾರೆ. ಅದೇ ಅಕಸ್ಮಾತ್ ನಾವು ಒಂದು ಸ್ವಲ್ಪ ನೀರು ತಪ್ಪಿಸಿದೇವ್ರ ಅಷ್ಟೇ ಮೀಡಿಯಮ್ಲೇ ಬೆಳಿತೈತೆ ರೀ. ಆಮೇಲೆ ಬುಡ್ಡಿ ಉದ್ದಕ್ಕೆ ಹಿರಿತೈತೆ ರೀ ಫ್ರೆಂಡ್ಸ್. ನೋಡ್ರಿ ಅಟ್ಟ ಯಾವ ರೀತಿ ಬೆಳೆದೈತೆ ನೋಡ್ರಿ ಸದಕ್ಕೆ. ನೋಡ್ರಿ ಅಟ್ಟ ಸಾಲಿಗೆ ಸಾಲ ರಿಕ್ ಆಗೈತೆ ರೀ. ಹಂಗೆ ಅತಿಶಿ ದಾಟು ಹೋಗೋದ ಇಷ್ಟು ರಿಕ್ ಮಾಡಂಗಿಲ್ಲ ರೀ ಸದಕ್ಕೆ. ನಾವು ಅತಿಶಿ ದಾಟು ಹೋಗಿಲ್ಲ ರೀ. ಮೀಡಿಯಮ್ ಹೋಗಿದ್ದು ಐತೆ ನೋಡ್ರಿ. ಪ್ರೊಸೆಸ್ನಾಗ ಹಿಂದಿನ ವೀಡಿಯೋದಾಗ ಐತೆ ನೋಡ್ರಿ. ಚಾನಲ್ನಾಗ ಹೋಗಿ ನೋಡ್ರಿ. ಹಿಂದಿನ ವೀಡಿಯೋದಾಗ ಸದಕ್ಕೆ ಯಾವ ರೀತಿ ಉಗಿದೀವಿ ಅನ್ನೋದು ರೀ. ಹಾಂ ರೀ, ಅದನ್ನೂ ನೋಡ್ರಿ, ಇದನ್ನೂ ನೋಡ್ರಿ. ಸದಕ್ಕೆ ಹೆಂಗೆ ಬಂದೈತೆ ಅನ್ನೋದು ನೋಡ್ರಿ. ಅಟ್ಟ ಎಷ್ಟು ಪಾಡ್ಲು ಹೊಡಿತೈತೆ ಅಂದ್ರೆ ಸದಕ್ಕೆ ಭಾಳ ಕೆಟ್ಟ ಪಾಡ್ಲು ಹೊಡಿತೈತಿ ರೀ. ಅದು ನೋಡ್ರಿ ಅಟ್ಟ ಯಾವ ರೀತಿ ಪಾಡ್ಲು ಹೊಡೆದೈತಿ. ಇಲ್ಲಿ ಬುಡ್ಡಿ ಸಹ ಹಿಡ್ದೈತೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಐತೆ ನೋಡ್ರಿ ಪೂರಾ ಬುಡ್ಡಿ ಕಣ ಆಯ್ತು ರೀ. ನೋಡ್ರಿ ಅಟ್ಟ ಸದಕ್ಕೆ ಮಾತ್ರ ತಿಂಡಿಲೇ ಬಂದೈತೆ ರೀ ಹೇಳ್ಬೇಕಾದ್ರೆ. ನೋಡ್ರಿ ಈ ರೀತಿ ಸದಕ ಬೆಳವಣಿಗೆ ಮಾಡ್ಕೋಬೇಕ್ರಿ ರೈತರಿಗೆ ಹೇಳ್ಬೇಕಾದ್ರೆ. ನಾವು ಸದಕ ಏನು ಮಾಡ್ತಾರೆ ರೀ, ಬಿತ್ತ ಕುರ್ಗಿಲಿ ಬಿತ್ತಾರೆ. ಕರೆ ಏನು ಮಾಡತ್ತೆ, ದರ ಇಲ್ಲದಕ್ಕೆ ಎತ್ತರ ಬೆಳಿತಾರೆ, ಬಿದ್ದು ಬಿಡತ್ತೆ. ಒಟ್ಟು ಸದಕ್ಕೆಲ್ಲ ಮಣ್ಕೊಂಡವ್ರಿ. ರಗಡ್ ಮಂದಿ ರೈತರು ನೋಡೀವಿ ನಾವು ಸದಕಾರಿ. ಈಗ ಹೇಳ್ಬೇಕಾದ್ರೆ ಒಟ್ಟು ಸದಕ್ಕೆ ಏನು ಮಾಡ್ಯಾವ್ರಿ, ಬಾಗ್ಯಾವ್ರಿ. ಅದೇ ರೆಂಟಿ ಹೊಡೆದು ಹೋಗಿದ್ದೀರ ಅಂದ್ರೆ ಬೇರೆ ಗಟ್ಟಿ ಹಿಡಿದೈತಿ ರೀ. ಅಂದಂಗೆ ಸದಕ್ಕೆ ಬೀಳಬೇಕಾದ್ರೆ ರೆಂಟಿ ಹೊಡೆದು ಹಾಕೋದು, ಬೀಳಬಾರ್ದಾದ್ರೆ. ಬೀಳಬೇಕಾದ್ರೆ ಈಗ ಅತಿಶಿಗೆ ನಮ್ಮ ನೆಲಕ್ಕೆ ಬೆಳೆಯಂಗಿಲ್ಲ ಅಂದ್ರೆ ಬಿತ್ತೆ ಕುರ್ಗಿಲೇ ಬಿತ್ತರಿ ನಡಿತೈತಿ. ಅದೇನು ಸಂಬಂಧ ಇಲ್ಲ. ಅದ ನಾವು ಅಕಸ್ಮಾತ್ ನಮ್ಮ ನೆಲ ಸಿಕ್ಕಂಗೆ ಬೆಳಿತೈತಿ ಅನ್ನೋದು ಎತ್ತರ ಹೋಗೋದು ಸದಕ್ಕೆ ಅಂದ್ರೆ ರೆಂಟಿ ಹೊಡೆದು ಹಾಕ್ಬೇಕ್ರಿ ಸದಕ್ಕೆ ಹೇಳ್ಬೇಕಾರೆ. ನೋಡ್ರಿ ಅಟ್ಟ ಸದಕ್ಕೆ ಹೆಂಗೆ ಕಣ ಆಯ್ತು ನೋಡ್ರಿ. ಈ ರೀತಿ ಬೆಳವಣಿಗೆ ಆಕೈತೆ ರೀ. ಮಾತ್ರ ಸದಕ್ಕೆ ಮಾತ್ರ ಪದ್ಧತಿ ಇಳುವರಿ ಬರತ್ತೆ ರೀ. ಇಳುವರಿ ಬರೋ ಸಂಶಯದಂತರೂ ಏನೂ ಇಲ್ಲ ರೀ. ಈ ರೀತಿ ಬೆಳೆದೈತೆ ಅಂದಮೇಲೆ ಈ ರೀತಿ ಬುಡ್ಡಿನೂ ಹಿರಿಯಾತೈತೆ ರೀ. ಅದೀಗ ನೋಡ್ಬೋದು ಇಲ್ಲಿ ಯಾವ ರೀತಿ ಹಿರಿದೈತೆ ನೋಡ್ರಿ ಬುಡ್ಡಿ. ಈ ರೀತಿ ಬುಡ್ಡಿನೂ ಹಿಡಿಯಾತೈತೆ ರೀ.
ಫುಲ್ ಹಸಿ ಇದ್ದ ನೆಲ ಇಲ್ಲಿ ನೀರು ಸಹ ನಿಂತೈತೆ ನೋಡ್ರಿ ಫ್ರೆಂಡ್ಸ್. ಈ ರೀತಿ ನೀರು ನಿಂತರೂ ಸದಕ್ಕೆ ಬಿದ್ದಿಲ್ಲ ರೀ ಇದು ಹೇಳ್ಬೇಕಾರೆ. ಮತ್ತು ರೋಗ ಮಾತ್ರ ಯಾವುದೂ ಇಲ್ಲ ರೀ ಇದಕ್ಕೆ. ರೋಗ ಅಂತೂ ಹಾಕಿದ ಮ್ಯಾಲ್ತ ಯಾವ ರೋಗನೂ ಬಡ್ದಿಲ್ಲ ರೀ ಇದಕ್ಕೆ. ಇಂದ್ರೆ ಇಲ್ಲಿ ಮ್ಯಾಲ ಎಲೆ ಹಳದಿ ಆಗ್ತಿರ್ತೈತೆ ರೀ ಫ್ರೆಂಡ್ಸ್. ಎಲೆ ಹಳದಿ ಆಗ್ತಿರ್ತೈತೆ ರೀ, ಅದು ರೋಗ ರೀ ಅದು. ಇದಕ್ಕೇನು ರೋಗ ಇಲ್ಲ ರೀ ಇದಕ್ಕೆ. ಸದಿಕಿಗೆ ಅಂತೂ ರೋಗ ಅಂತೂ ಬಿದ್ದೇ ಇಲ್ಲ ರೀ ಹೇಳ್ಬೇಕಾರೆ. ಟಾನಿಕ್ ಏನು ಬಿಡ್ದಿಲ್ಲ ರೀ, ರೋಗನ ಹೋಗಿ ಬಿಡ್ತೀರ. ಅದೇನು ರೋಗ ಆಗಿಲ್ಲ. ರೋಗ ಆದದ್ದು ಒಂದು ಐತ್ರಿ ಇಲ್ಲಿ ಒಂದ ನಾಟಿಗೆ ಕಾಣತೈತ್ರಿ. ಈಗ ಇಟ್ಟು ಸದಕ್ನ್ಯಾಗ ನೋಡಿ ಹುಡುಕ್ಯಾಡಿ ರೋಗ ಇದ್ದುದು ತೋರಿಸ್ಬೇಕಂತೇಳಿ ಹುಡುಕ್ಯಾಡಿ ನೋಡೀನಿ ರೀ ಫ್ರೆಂಡ್ಸ. ಇಲ್ಲೇ ಐತೆ ನೋಡ್ರಿ ಅದು. ಎಲ್ಲಿ ಅಂದ್ರೆ ಇಲ್ಲೇ ಐತೆ ನೋಡ್ರಿ. ಇದು ರೋಗ ಹಾದಿದ್ದು ನೋಡ್ರಿ ಇದು. ಇಲ್ಲೇ ಐತೆ ನೋಡ್ರಿ, ಇದು ರೋಗ ಹಾದಿದ್ದು ರೀ. ಹಿಡ್ದೌಟ್ ಒಣಗೈತೆ ನೋಡ್ರಿ ಇದು. ರೋಗ ಆದ್ರೆ ಒಣಗ್ತೈತೆ ರೀ, ಹಿಂಗೆ ಬುಡ್ಡು ಹಿರಿದ ಒಣಗಾತೈತೆ ನೋಡ್ರಿ ಇದು. ಇಲ್ಲಿ ನೋಡ್ರಿಲ್ಲ ಫ್ರೆಂಡ್ಸ್ ಯಾವ ರೀತಿ ಒಣಗೈತೆ ನೋಡ್ರಿ ಸದಕ್ಕೆ. ಈ ರೀತಿ ಒಣಗ್ತೈತೆ ರೀ ರೋಗ ಹಾದಿತ್ತಿರ್ತಾರೆ ನೋಡ್ರಿ ಲಟ. ಸದಕ್ಕೆ ಒಳಗೆ ಕಾಳಿಲ್ಲ ಏನೂ ಇಲ್ಲ ಫ್ರೆಂಡ್ಸ್. ಹಸಿಗಾಳಾಗೈತೆ ರೀ, ಒಣಗಾತೈತೆ ರೀ. ಇದಕ್ಕೆ ರೋಗ ಬಡ್ದದ್ದು ನಾಟಿಗಿರಿ ಅದು ರೋಗ ಬಡಿಲ್ದ ನೋಡ್ರಿ ಹೆಂಗೆ ಕಾಣ್ತೈತೆ ರೀ. ಹಸಿರು ಇರ್ತೈತೆ ರೀ. ಇಲ್ಲಿ ಐತೆ ನೋಡ್ರಿ ರೋಗ ಬಡ್ದಿಲ್ಲ ನೋಡ್ರಿ ಇದು ಹೆಂಗೆ ಐತೆ ರೀ. ಈ ರೀತಿ ಇರ್ತೈತೆ ನೋಡ್ರಿ ಫ್ರೆಂಡ್ಸ್. ರೋಗ ಬಡಿತಾರೆ ಈ ರೀತಿ ಸದಕ್ಕೆ ಆಕೈತೆ ರೀ. ಅದ್ರ ಸಂಬಂಧ ಏನು ಮಾಡೋದು ರೀ, ರೋಗ ಬಿದ್ದಿದ ಥರ ಎಣ್ಣೆ ಹೊಡ್ರಿ. ರೋಗಿನ ಎಣ್ಣೆ ಮಾತ್ರ ತಪ್ಪಿಸ್ಬೇಡ್ರಿ. ನಮ್ಮ ಸದಕ್ಕೆ ಮಾತು ತಿಕ್ಕಟ ಏನು ಆಕೈತೆ ರೀ, ರೋಗಿನ ಎಣ್ಣೆ ನಾವು ಮಿಸ್ ಮಾಡಿ ಬಿಟ್ಟಿವಾರ ಅದೇನು ಬರ್ತೈತೆ ಬಿಡೋಪ್ಪ ಸದಕ್ಕೆ ಅಂದರೂ ಇಕ್ಕಟ್ಟ ಹಿಂಗೆ ಆಗಿಬಿಡೈತೆ ರೀ. ಜೋಳ ಆಗಿಬಿಡ್ತೈತೆ ರೀ, ಕಾಳೆಲ್ಲ ಜೋಳ ಆಗಿಬಿಡ್ತೈತೆ ರೀ. ಏನೂ ಇಳುವರಿನ ಬರಂಗಿಲ್ಲ ರೀ ಹೇಳ್ಬೇಕಾರೆ ಫ್ರೆಂಡ್ಸ್. ನೋಡ್ರಿ ಅಟ ಈ ರೀತಿ ಆಕೈತೆ ರೀ. ಅದ್ರ ಸಂಬಂಧ ಏನು ಮಾಡಿರಿ, ರೋಗ ಬಿದ್ದಿರ ರೋಗಿನ ಎಣ್ಣೆ ಹೊಡ್ರಿ ಹೇಳ್ಬೇಕಾದ್ರೆ. ಸದಿಕಿಗೆ ಇನ್ನೇನು ನೋಡ್ರಿ ಅಟ ಈ ರೀತಿ ಒಣಗಲಿ. ತೆಳಗಿನ ಎಲೆ ಒಣಗಲ್ರಿ, ಇವೇ ನಡಿತೈತ್ರಿ. ಅದು ಒಣಗು ವಯಸ್ಸು ಬಂದೈತ್ರಿ ಅದ್ರದ್ದು. ಈಗ ಒಣಗಲ್ರಿ ಅದು. ಅದ್ರ ಮ್ಯಾಲಿನ ಎಲೆ ಹಿಂಗೆ ಇಲ್ಲಿ ಐತ್ಲೆ ಹಳದಿ ಆಗಬಾರ್ದು ರೀ. ಇದು ಮ್ಯಾಲಿನ ಇಲ್ಲಿ ಐತ್ಲ ರೀ, ಇದು ಎಲೆ ಹಳದಿ ಆಗಬಾರ್ದು ರೀ. ಅದ್ರ ಸಂಬಂಧ ಎಣ್ಣೆ ಹೊಡಿದ್ರಿ. ಹಳದಿ ಆ ಥರ ಎಣ್ಣೆ ಹೊಡಿಬೇಕ್ರಿ. ನಾವು ಎಣ್ಣೆ ಹೊಡೆದು ಬಿಟ್ಟಿವಾರ ಸದಕ್ಕೆ ಈ ರೀತಿ ಆಕೈತೆ ನೋಡ್ರಿ ಫ್ರೆಂಡ್ಸ್. ಇಲ್ಲೇ ಸಾಕ್ಷಿ ಐತೆ ನೋಡ್ರಿ ಅದು ಇಲ್ಲಿ ಹೇಳ್ಬೇಕಾದ್ರೆ. ನೋಡ್ರಿ ಲೆಟರ್ ರೈತರೆ ಹೆಂಗೆ ಕಾಣಾಯ್ತು ನೋಡ್ರಿ ಸದಕ್ಕೆ ಹೆಂಗೆ ಬೆಳತ್ತೆ ಅನ್ನೋದು ನೀವು ನೋಡಿರಿ, ಕಾಮೆಂಟ್ ಮಾಡಿರಿ. ಎಷ್ಟು ಚೀಲ ಆಕೈತೆ ಅನ್ನೋದು ನಾನೊಂದು ಅಂದಾಜು ಲಿಮಿಟ ಹೇಳ್ಬೇಕಂದ್ರೆ ಇದನ್ನೇನು ಅಂದಾಜು ಏನು ಹೇಳೋದೇ ಬೇಡ್ರಿ ಸದಕ್ಕೆ. ಯಾಕಂದ್ರೆ ಒಮ್ಮೆ ರಾಶಿ ಮಾಡಿದ ಮೇಲೆ ನೀವು ವೀಡಿಯೋ ನೋಡಾತೀರಿ, ಅವಾಗ ಸಂಪೂರ್ಣವಾಗಿ ಎರಡು ಚೀಲ ಆಗೈತಿ ಏನು ಅನ್ನೋದು ಗೊತ್ತಾಕತ್ರಿ. ಈಗ ಅಂದಾಜು ನಾವು ಹೇಳೋದು ಮತ್ತು ಅದಷ್ಟು ಆಗೋದಿಲ್ಲ ಅಂತ ಅನ್ಕೋತೀರಿ ನೀವು ಖರೆ. ಆದ್ರೆ ಆದ್ಮೇಲೆ ಹೇಳಿದ್ರೆ ನಿಮಗೆ ಪೂರಾ ಡಿಕ್ಲೇರ್ ಅನ್ನಿಸ್ತೈತೆ ರೀ ಎರಡು ಚೀಲ ಆದೈತೆ ಅನ್ನೋದು. ಈಗ ಸದ್ಯ ಎಷ್ಟು ಅಂದ್ರೆ 2.5 ಎಕರೆ ಐತ್ರಿ. ಇದು ಎರಡು ಚೀಲ ಆಕೈತೆ ಅನ್ನೋದು ನೋಡೋಣ್ರಿ ಮುಂದಿನ ವೀಡಿಯೋದಾಗ. ಎರಡು ಚೀಲ ಆಕೈತೆ ಅನ್ನೋದು ಇದು ರಾಶಿ ಆಯಿಲ್ಲ ರೀ. ನಾವು ಒಂದು 1.5 ತಿಂಗಳು ಗಚ್ಚಿ ಹೋಗತ್ರಿ. ಅದು 1.5 ತಿಂಗಳು ಹೋಗತ್ರಿ. ಅಂದ್ರೆ ಒಣಗಬೇಕಲ್ಲ ರೀ ಕಾಳು. ಇನ್ನೂ ಹಿರಿ ಪೊಸಿಷನ್ದಾಗ ಐತ್ರಿ. ದೌಟ್ ಇದು ಮಾಡಂಗಿಲ್ಲ ರೀ. ಇದನ್ನು ಬೆಳಿಲ್ರಿ. ಅದು ಇನ್ನೊಂದು 2-3 ನೀರು ಹಾಸ್ಕೋದೈತ್ರಿ. ಹಾಸುಣ್ರಿ ಆಸೆ ಪದ್ಧತಿ ಸರಿ ಬೆಳೆಸಿ ಪದ್ಧತಿ ಸರಿ ಇಳುವರಿ ತಕೋದ್ರಿ. ನಂದು ಆಸೆ ಏನಂದ್ರೆ ರೈತರಿಗೆ ಭೂಮಿ ಬೀಜ ಹಾಕಿದ ಮ್ಯಾಲ್ತ ಪದ್ಧತಿ ಸರಿ ಬೆಳೆದು ಪದ್ಧತಿ ಸರಿ ಇಳುವರಿ ತಗೋಬೇಕ್ರಿ. ಅದ ಒಂದು ಮೇನ್ ಟಾರ್ಗೆಟ್ ರೀ ನಂದು. ರೈತರಿಗೆ ಹೇಳ್ಬೇಕಾದ್ರೆ ನಾವು ಖರ್ಚು ಮಾಡಿರ್ತೀವಿ ರೀ. ಈಗ ಖರ್ಚು ಮಾಡಿ ಹೊಳ್ಳಿ ನಾವು ಅಷ್ಟು ಲಾಭ ತಗೊಲಿಕ್ಕೆ ಏನೂ ಉಪಯೋಗ ಇಲ್ಲ ರೀ. ಅದೇ ನಾವು ಲಾಭ ತಕ್ಕೋಬೇಕ್ರಿ. ತಕ್ಕೋ ರೀತಿ ಬೆಳೆಸ್ಬೇಕ್ರಿ. ಇದು ರೋಗ ಬಡ್ದದ್ದು ನೋಡ್ರಿ. ಇದು ರೋಗ ಬಡ್ದು ನೋಡ್ರಿ ಎಷ್ಟು ಕಟ್ರ ಆಗೈತೆ ನೋಡ್ರಿ. ಇದು ಈ ರೀತಿ ಆಕೈತೆ ರೀ. ಅದ್ರ ಸಂಬಂಧ ಏನು ಮಾಡಿರಿ, ರೋಗ ಬಿದ್ದರೆ ಕಾಳಜಿ ಮಾಡಿ ಎಣ್ಣೆ ಹೊಡ್ರಿ ಹೇಳ್ಬೇಕಾರೆ. ಕಾಳಜಿ ಮಾಡಿ ಎಣ್ಣೆ ಹೊಡ್ರಿ. ಎಣ್ಣೆ ಹೊಡೆದು ಸದಕ್ಕೆ ಪದ್ಧತಿ ಸರಿ ಬೆಳೆಸ್ರಿ ಹೇಳ್ಬೇಕಾರೆ ರೈತರಿಗೆ. ಇನ್ನೂ ಯಾರು ನಮ್ಮ ರೈತ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ರೈತರೇ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಕೃಷಿಗೆ ಸಂಬಂಧಿಸಿದ ಬಗ್ಗೆ ಮಾಹಿತಿಯನ್ನು ತರುತ್ತೇನೆ. ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ.